ಹೇಳ್ತಾ ಇದ್ದೆ, ನಮ್ಮ ಮೈಂಡನ್ನು ನಾವು ಟ್ರೈನ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಕಾಯಿಲೆಗಳನ್ನು ಸಮಸ್ಯೆಗಳನ್ನ ಪರಿಹರಿಸ್ಕೋಬೋದು ಅಂತ. ಸೊ ಇದರ ಮೆಥಡ್ಸ್ ಯಾವ ರೀತಿಯಾಗಿರುತ್ತೆ ಅಂತ? ನಾವು ಹಿಪ್ನೋಟೈಸ್ ಮುಖಾಂತರ ಇದು ಮಾಡ್ಕೋಬೇಕಾಗುತ್ತೆ. ಈಗ ಉದಾಹರಣೆಗೆ ನೋಡಿ, ನಮಗೇನಾದ್ರೂ ಈಗ ಜಸ್ಟ್ ಹಿಂಗೆ ತೆಗೆದ್ರೆ ಅಯ್ಯೋ ನಾವು ಕೈ ಈ ಥರ ಇದು ಮಾಡ್ತೀವಿ, ಅದೇ ಕೈ ಒದರ್ತೀವಿ, ಹಬ್ಬ ನಮಗೆ ನೋವಾಯಿತು ಅಂತ. ಅದೀಗ ಕೈ ಕೊಯ್ಕೊಳ್ಳೋರು ಬ್ಲೇಡ್ ತೊಗೊಂಡು ಕೈಯನ್ನು ಕಟ್ ಮಾಡ್ಕೊಳ್ತಾರಲ್ಲ, ಅಂದರೆ ನಾವು ಯಾವ ರೀತಿ ನಾವು ಕೈಯನ್ನು ಕಟ್ ಮಾಡ್ಕೊಂಡು ಒಂದು ಕಡೆ ಹೋಗ್ತಾ ಇರ್ತೀವೋ ಅದನ್ನು ತಡ್ಕೊಳ್ಳೋಂಥ ಶಕ್ತಿ ಪಕ್ಕದ ಕಡೆಯಿಂದ ನಮಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೊಡ್ತಾ ಇರುತ್ತೆ. ಈಗ ನೋಡಿ, ನನಗೆ ನಾನು ಈ ಥರ ಗಿಚ್ಕೋಬೇಕು ಅಂತ ಎಷ್ಟು ಇದು ಮಾಡ್ತೇನೆ, ನನಗೆ ಅಷ್ಟು ಒಳಗಡೆ ಮೈಂಡ್ ಏನಾಗ್ತಾ ಇರುತ್ತೆ, ಅದನ್ನು ತಡೆಯುವಂಥ ಶಕ್ತಿ ನನಗೆ ಒಳಗಡೆಯಿಂದ ನನ್ನ ಮೈಂಡ್ ಕೊಡ್ತಾ ಇರುತ್ತೆ. ಕೆಲವು ಸರಿ ನೋಡಿ, ಬೆರಳು ಕಟ್ಟಾಗುತ್ತೆ, ಅಯ್ಯೋ ಬೆರಳು ಕಟ್ಟಾಗೋಯ್ತು, ನನ್ನ ಕೈಲಿ ಆಗ್ತಾಯಿಲ್ಲ, ಹಾಸ್ಪಿಟ್ಲಿಗೆ ಹೋಗೋ ಆಗ್ತಾಯಿಲ್ಲ ಅಂತೀವಿ. ಅದೇ ಕೈ ಪೂರ್ತಿ ಕಟ್ಟಾದರೆ ಅದನ್ನು ತಡ್ಕೊಳ್ಳೋಂಥ ಶಕ್ತಿ ಕೊಡೋದು ನಮ್ಮ ಮೈಂಡು. ಇಲ್ಲ ಆಕ್ಸಿಡೆಂಟ್ ಆಯಿತು, ಕೈ ಕಾಲು ಆಗಿ ಎರಡೂ ಸ್ಪಾಟಲ್ಲಿ ಕಟ್ಟಾಗಿದೆ, ಎರಡೂ ಕಟ್ಟಾಗೋಗಿದೆ, ಆಗ ಆ ನೋವು ತಡ್ಕೊಳ್ಳೋ ಶಕ್ತಿ ಕೊಡೋದು ಯಾವುದು? ನಮ್ಮ ಸಬ್ಕಾನ್ಷಿಯಸ್ ಮೈಂಡ್. ನಮ್ಮ ಮೈಂಡು ನಮಗೆ ಆ ಶಕ್ತಿಯನ್ನು ಕೊಡುತ್ತೆ. ಆದರೆ ಅದನ್ನು ಕೇಳುವಂತಹ ವಿಧಾನ ಒಂದೊಂದು ಸರಿ ಏನು ಮಾಡುತ್ತೆ, ಅದು ತಾನೇ ಕೊಡುತ್ತೆ, ಅದು ನಮ್ಮ ಪರ್ಮಿಷನ್ ಕೇಳೋದಿಲ್ಲ. ಕೆಲವು ಸರಿ ಈಗ ಹೇಳಿದ್ನಲ್ವ, ಕೈ ಕಟ್ಟಾದಾಗ, ಅದಕ್ಕಿಂತ ದೊಡ್ಡ ಗಾಯ ಆದಾಗ, ಅದಕ್ಕಿಂತ ದೊಡ್ಡ ಸಮಸ್ಯೆ ಆದಾಗ ತಾನೇ ಅದು ಕೊಡುತ್ತೆ. ಆದರೆ ಕೆಲವು ಸಂದರ್ಭದಲ್ಲಿ ನಾವು ಕೇಳಬೇಕಾಗುತ್ತೆ, ಅದನ್ನು ಕೇಳಿಕೊಂಡು ಆ ಶಕ್ತಿಯನ್ನು ನಾವು ಪಡ್ಕೋಬೇಕಾಗುತ್ತೆ. ಅದನ್ನು ಸೆಲ್ಫ್ ಹಿಪ್ನೋಟೈಸ್ ಅಂತಾರೆ. ಆ ಸೆಲ್ಫ್ ಹಿಪ್ನೋಟೈಸ್ನ ಮುಖಾಂತರ ನಾವು ನಮ್ಮ ನೋವುಗಳನ್ನ ಅಥವಾ ನಮ್ಮ ಒಂದು ಇದನ್ನು ತಡ್ಕೊಳ್ಳೋ ಶಕ್ತಿ. ಯಾಕೆ ಅಂದರೆ ಒಂದು ಮನುಷ್ಯನಿಗೆ ಈಗ ಒಂದು ಪಟ್ಟು ನೋವಿದ್ರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಶಕ್ತಿ 2 ಪಟ್ಟು ಜಾಸ್ತಿ ಇರಬೇಕು. ಆವಾಗಷ್ಟೇ ನಾವು ಆ ಒಂದು ಸಮಸ್ಯೆಯನ್ನಾಗಲಿ ಆ ನೋವನ್ನಾಗಲಿ ತಡ್ಕೊಳ್ಳೋ ಕೆಪಾಸಿಟಿ ನಮ್ಮ ದೇಹಕ್ಕಾಗಲಿ ನಮ್ಮ ಮೈಂಡ್ಗಾಗಲಿ ಇರುತ್ತೆ. ಯಾವಾಗ ನೋವಿನ ಒಂದು ಸಮಸ್ಯೆ, ನೋವಿನ ಒಂದು ಫಲಿತಾಂಶ ಜಾಸ್ತಿ ಇದ್ದು ಅದನ್ನು ತಡೆಯುವಂಥ ಫಲಿತಾಂಶ ನಮ್ಮ ಮೈಂಡ್ ಕಮ್ಮಿ ಇರುತ್ತೋ, ಆಗ ಆ ನೋವುಗಳನ್ನು, ಆ ಸಮಸ್ಯೆಗಳನ್ನು, ಆ ಕಾಯಿಲೆಗಳನ್ನು ನಾವು ಫೇಸ್ ಮಾಡೋಕ್ಕಾಗೋದಿಲ್ಲ. ಹಾಗೇನಾಗುತ್ತೆ, ನಮ್ಮ ಕಾಯಿಲೆಗಳೆಲ್ಲ ದೊಡ್ಡ ಪ್ರಮಾಣದಲ್ಲೇ ಹೋಗ್ತಾ ಇರುತ್ತೆ. ಆಗ ನಾವು ಸಬ್ಕಾನ್ಷಿಯಸ್ ಮೈಂಡನ್ನು ನಾವು ಆ್ಯಕ್ಟಿವ್ ಮಾಡಿಕೊಂಡು ಅದಕ್ಕೆ ನಮ್ಮಷ್ಟು ನಾವೇ ಹಿಪ್ನೋಟೈಸ್ ಮಾಡ್ಕೊಳ್ಳೋಂಥದ್ದು ಇರುತ್ತೆ. ಅದು ನಾವೆಲ್ಲ ಹೇಳ್ಕೊಟ್ಟಿರ್ತೀವಿ. ಸೆಲ್ಫ್ ಹಿಪ್ನೋಟೈಸಲ್ಲಿ ಕಾಯಿಲೆನ ಯಾವ ಥರ ನೋವು ನಿಯಂತ್ರಣ ಟೆಕ್ನಿಕ್ ಅಂತ ನಾವು ಕೆಲವೆಲ್ಲ ಹೇಳ್ಕೊಟ್ಟಿರ್ತೀವಿ. ಆಗ ಅವರಷ್ಟು ಅವರೇ ಹಿಪ್ನೋಟೈಸ್ ಆಗಿ ಅವರ ಸಬ್ಕಾನ್ಷಿಯಸ್ ಮೈಂಡನ್ನು ಅವರೇ ಆ್ಯಕ್ಟಿವ್ ಮಾಡಿಕೊಂಡು ಅದಕ್ಕೆ ಹೇಳಬೇಕು. ಈಗ ಈ ತಲೆನೋವು ನನಗೆ ಈ ಥರ ಡೈಲಿ ಬರ್ತಾಯಿದೆ, ಇದು ನನ್ನ ದೇಹಕ್ಕೆ ಆಗ್ತಾ ಇರೋ ಅನುಭವ, ಇದು ಆತ್ಮಕ್ಕೆ ಆಗ್ತಾ ಇರೋ ಅನುಭವ ಅಲ್ಲ. ನನಗೆ ಈ ಅನುಭವ ಅನುಭವಿಸಿ ಸಾಕಾಗಿದೆ, ನನಗೆ ಈ ತಲೆನೋವು ಅನುಭವ ನನಗೆ ಬೇಕಾಗಿಲ್ಲ, ನನಗೆ ಸಾಕು, ಇಷ್ಟು ದಿನ ಅನುಭವಿಸಿದ್ದೀನಿ, ನನಗೇನಿದ್ರು ಇವತ್ತಿಂದ ನನಗೆ ಇದ್ರ ಕಡೆಯಿಂದ ನನಗೆ ರಿಲೀಫ್ ಬೇಕು, ಈ ನೋವಿಂದ ನಾನು ಹೊರಗಡೆ ಬರಬೇಕು ಅಂತ ಯಾವಾಗ ನಾವು ಡೈಲಿ ನಮ್ಮ ಮೈಂಡನ್ನು ನಾವು ಕೇಳ್ತಾ ಇರ್ತೀವೋ ಆಟೋಮೆಟಿಕ್ಕಾಗಿ ಅದು ಕೊಟ್ಬಿಡುತ್ತದು. ಅದೇ ಕೇಳುವಂತಹ ವಿಧಾನ ಬೇಕು. ಕರೆಕ್ಟಾಗಿ ನಾವು ರೇಖೆ ಹೇಳ್ದಲ್ಲ, ಆಗ್ಲಿಂದ ನಾನು ಅದನ್ನೇ ಹೇಳ್ತಾ ಇರೋದು. ರೇಖೆ ಮಾಡ್ತೀವಿ ಅಂದರೆ ಮಾಡೋದಲ್ಲ, ಹಿಪ್ನೋಟೈಸ್ ಮಾಡ್ತೀವಿ ಅಂದರೆ ಮಾಡೋದಲ್ಲ, ನಾವು ಯಾವ ಸಮಸ್ಯೆಗೆ ಯಾವ ರೀತಿ ಮಾಡಬೇಕು. ಈಗ ನಾವು ಕ್ಲಾಸ್ಗೆ ಹೋದ್ವಿ, ರೇಖೆ 1 ಕಲ್ತ್ಕೊಂಬಂದ್ವಿ, ರೇಖೆ 2 ಕಲ್ತ್ವಿ, ರೇಖೆ 3 ಕಲ್ತ್ವಿ. ಕಲಿಯೋದು ಬೇರೆ, ಮೇಂಟೈನ್ ಮಾಡೋಕ್ಕೆ ಅಂತ ಕಲಿಯೋದು ಬೇರೆ ಇರುತ್ತೆ. ಆದರೆ ಪ್ರಾಬ್ಲಮ್ ಅಂತ ಬಂದಾಗ, ಕುತ್ತಿಗೆಗೆ ಬಂದಿದೆ ಪ್ರಾಬ್ಲಮಿಂದ 100% ನಾವು ಹೊರಗಡೆ ಬರಲೇಬೇಕು ಅಂತ ಕಲಿಯೋದು ಬೇರೆ ಥರ ಇರುತ್ತೆ. ಅದಕ್ಕೆ ನಾವೇನು ಮಾಡಿರ್ತೀವಿ, ಎಲ್ಲ ಥರದಲ್ಲೂ ನಾವು ಅದಕ್ಕೆ ಯೋಚನೆ ಮಾಡಿ ಟ್ರೀಟ್ಮೆಂಟನ್ನು ಕೊಟ್ಟು ಯಾವುದಕ್ಕೆ ಏನು ಕಲಿಬೇಕು, ಯಾವ ಸಮಸ್ಯೆಗೆ ಏನು ಮಾಡ್ಕೋಬೇಕಂತ ಹೇಳ್ಕೊಟ್ಟಿರ್ತೀವಿ. ಆಗ ಮೈಂಡ್ ಟ್ರೈನ್ ಅಪ್ಪು ಆಗುತ್ತೆ, ಪ್ಲಸ್ ರೇಖೆಯಿಂದ ಸಮಸ್ಯೆನೂ ದೂರ ಆಗುತ್ತೆ. ಇನ್ನು ಈಗ ಯಾವುದೋ ಒಂದು ಆರೋಗ್ಯ ಸಮಸ್ಯೆ ಇಟ್ಕೊಂಡು ನಿಮ್ಮ ಸೆಂಟರ್ಗೆ ಬರ್ತಾರೆ ರೇಖೆ ಕಲಿಯೋದಕ್ಕೆ ಅಂತ. ಸೊ ಅದರ ನಂತರ ಅವ್ರಿಗೆ ಕಲ್ತ್ಕೊಂಡು ಮುಂದೆ ಫ್ಯೂಚರಲ್ಲಿ ಇನ್ಯಾವುದೋ ಒಂದು ಆರೋಗ್ಯ ಸಮಸ್ಯೆ ಕಾಣಿಸ್ಕೊಳ್ತು ಅಂದರೆ ಸೆಲ್ಫ್ ಹೀಲ್ ಮಾಡ್ಕೊಳ್ಳೋದಕ್ಕಾಗತ್ತಾ ಹೇಗೆ ಅಂತ? ಇಲ್ಲಿ ನಾವು ಹೇಳ್ಕೊಡೋಂಥ ರೇಖೆ ಬಂದು ಒಂದು ಸಲ ರೇಖೆ ಕಲ್ತ್ಕೊಂಡು ದೀಕ್ಷೆಯನ್ನು ತಗೊಂಡಾಗ ಅವರು ಬದುಕಿರೋರ್ಗೂ ಯಾವುದೇ ಸಮಸ್ಯೆ ಬರಲಿ, ಈಗ ಉದಾಹರಣೆಗೆ ಕಿಡ್ನಿ ಪ್ರಾಬ್ಲಮ್ ಅಂತ ಈಗ ನನ್ನ ಹತ್ರ ರೇಖೆ ಕಲ್ತ್ಬಿಟ್ಟು ಹೋಗಿರ್ತಾರೆ ಅಂತ ಇಟ್ಕೊಳ್ಳಿ, ನಾನು ಬರೀ ಆ ಕಿಡ್ನಿ ಪ್ರಾಬ್ಲಮ್ ಅಂತಲೇ ನಾನು ಮಾಡಿಕೊಟ್ಟಿರೋದಿಲ್ಲ. ನಾವು ಹೇಳ್ಕೊಟ್ಟಿರುವಂತಹ ಆ ವಿದ್ಯೆಗಳಲ್ಲಿ ಜೀವನದಲ್ಲಿ ಅವ್ರಿಗೆ ಯಾವುದೇ ಕಾಯಿಲೆ ಬಂದರೂ, ಯಾವುದೇ ಸಮಸ್ಯೆ ಬಂದರೂ, ಏನೇ ತೊಂದರೆ ಬಂದರೂ ಕ್ಲಿಯರ್ ಮಾಡ್ಕೋಬೋದು. ಆದರೆ ಅವ್ರು ಕಲ್ತಿರೋ ಸ್ಟೇಜ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಓಕೆ ಮ್ಯಾಮ್, ರೇಖೆ ಕುರಿತಾಗಿ ಹಾಗೂ ಹಿಪ್ನೋಟೈಸ್ ಕುರಿತಾಗಿ ಸಾಕಷ್ಟು ಗೊಂದಲಗಳಿಗೆ ಪರಿಹಾರವನ್ನು ತಿಳಿಸಿಕೊಟ್ರೆ ಥ್ಯಾಂಕ್ ಯು ಮ್ಯಾಮ್.
ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಆರೋಗ್ಯ ಸಲಹೆಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.